ನಮಸ್ಕಾರ. NCIB ಟೈಮ್ಸ್ ಮೀಡಿಯಾ ಎಲ್ಲ ವೀಕ್ಷಕರಿಗೂ ಕೂಡ 77ನೇ ವರ್ಷದ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತು ಬಹಳನೇ ವಿಶೇಷವಾಗಿರುವಂತಹ ದಿನ ನಮ್ಮ ಭಾರತೀಯರಿಗೆ. ಈ ಒಂದು ಗಣರಾಜ್ಯೋತ್ಸವದ ಹಿನ್ನೆಲೆಯನ್ನು ನೋಡುವಂಥದ್ದಾದರೆ ಮೊಟ್ಟ ಮೊದಲ ಬಾರಿಗೆ ಹೇಗೆ ಈ ಒಂದು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ರು ಅನ್ನೋದನ್ನು ತಿಳ್ಕೊಳ್ಳೋಣ. ಜನರು ತಮ್ಮ ಮೊದಲ ರಾಷ್ಟ್ರಪತಿಯನ್ನು ನೋಡೋದಕ್ಕೆ ಮನೆಗಳ ಛಾವಣಿ ಮರಗಳ ಮೇಲೆಲ್ಲ ಹತ್ತಿ ಕೂತಿದ್ರಂತೆ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಕೈ ಜೋಡಿಸಿ ಎಲ್ಲರನ್ನ ಸ್ವಾಗತ ಮಾಡ್ತಾರೆ. ಆದರೆ ಕುತೂಹಲಕಾರಿಯಾಗಿರುವಂತಹ ಸಂಗತಿ ಏನು ಅಂತ ಹೇಳಿದ್ರೆ, ಮೊದಲ ಗಣರಾಜ್ಯೋತ್ಸವ ಮೆರವಣಿಗೆ ರಾಜ್ಪಥಲ್ಲಿ ನಡೀಲಿಲ್ಲ. ಮಧ್ಯಾಹ್ನ 3:45ಕ್ಕೆ ಬೆಂಗಾವಲು ಪಡೆ ಇರ್ವಿನ್ ಆಂಫಿ ಥಿಯೇಟರ್ನ ತಲುಪುತ್ತೆ. ಸುಮಾರು 15,000 ಜನ ಈ ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗ್ತಾರೆ. ಈ ಕುರಿತಾಗಿರುವಂತಹ ಒಂದು ಸ್ಪೆಷಲ್ ಆಗಿರುವಂತಹ ರಿಪೋರ್ಟ್ ಅನ್ನ ನೋಡೋಣ ಬನ್ನಿ. ಇದು ಮೊದಲ ಗಣರಾಜ್ಯೋತ್ಸವದ ಹಿಂದಿನ ವಿಭಿನ್ನ ಕಥೆ. ಜನವರಿ 26 ಅಂತ ಹೇಳಿದ್ರೆ ನಮ್ಮ ಮನಸ್ಸಿಗೆ ತಕ್ಷಣ ನೆನಪಾಗುವಂಥದ್ದು ಭವ್ಯ ಗಣರಾಜ್ಯೋತ್ಸವದ ದಿನದ ಮೆರವಣಿಗೆ. ಕರ್ತವ್ಯದ ಹಾದಿಯಲ್ಲಿನ ಆಕರ್ಷಕ ಟ್ಯಾಬ್ಲೋಗಳು, ತ್ರಿವರ್ಣ ಧ್ವಜ ಮತ್ತು ಸಶಸ್ತ್ರ ಪಡೆಗಳ ಶೌರ್ಯ ಪ್ರದರ್ಶನ. ಆದರೆ ಭಾರತದ ಮೊದಲ ಗಣರಾಜ್ಯೋತ್ಸವ ಜನವರಿ 26, 1950ರಲ್ಲಿ ಇಂದಿನ ಸಂಭ್ರಮದಂತೆ ಇರಲಿಲ್ಲ ಅನ್ನುವಂಥದ್ದು ಅನೇಕರಿಗೆ ತಿಳಿದಿಲ್ಲ. ಆ ದಿನದ ಆಚರಣೆಗಳು ಸರಳವಾಗಿದ್ರೂ ಕೂಡ ಇತಿಹಾಸಾತ್ಮಕವಾಗಿ ಅತ್ಯಂತ ಮಹತ್ವಪೂರ್ಣವಾಗಿರುವಂಥದ್ದು. ಭಾರತದ ಮೊದಲ ಗಣರಾಜ್ಯೋತ್ಸವದ ಕೇಂದ್ರ ಬಿಂದು ಕರ್ತವ್ಯದ ಹಾದಿಯಲ್ಲ, ಬದಲಾಗಿ ದೆಹಲಿಯ ಸರ್ಕಾರಿ ಭವನ ಮತ್ತು ಇರ್ವಿನ್ ಆಂಫಿ ಥಿಯೇಟರ್ ಆಗಿತ್ತು. ಸ್ವಾತಂತ್ರ್ಯ ಪಡೆದ 3 ವರ್ಷಗಳ ಬಳಿಕ ಭಾರತ ಆ ದಿನ ಅಧಿಕೃತವಾಗಿ ತನ್ನನ್ನ ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯ ಅಂತ ಹೇಳಿ ಘೋಷಣೆ ಮಾಡಿಕೊಳ್ತು. ಜನವರಿ 26, 1950 ಭಾರತೀಯ ಇತಿಹಾಸದ ಮಹತ್ವದ ತಿರುವಿನ ದಿನ. ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚಿಸಲಾದ ಭಾರತದ ಸಂವಿಧಾನ ಈ ದಿನದಿಂದ ಜಾರಿಗೆ ಬರುತ್ತೆ. ಇದರೊಂದಿಗೆ ಬ್ರಿಟಿಷ್ ಸಾಮ್ರಾಜ್ಯದೊಂದಿಗೆ ಇದ್ದಂತಹ ಕೊನೆಯ ಸಂವಿಧಾನಿಕ ನಂಟು ಸಂಪೂರ್ಣವಾಗಿ ಮುಕ್ತಾಯ ಆಗುತ್ತೆ. ಭಾರತವು ಬ್ರಿಟಿಷ್ ಕಿರೀಟದ ಅಡಿಯಲ್ಲಿ ಡೊಮಿನಿಯನ್ ಸ್ಥಾನದಿಂದ ಹೊರಬಂದು ತನ್ನದೇ ಆದ ಚುನಾಯಿತ ಸರ್ಕಾರ ಹೊಂದಿದ ಗಣರಾಜ್ಯ ಆಗತ್ತೆ. ಜನವರಿ 26 ಅನ್ನುವಂತಹ ದಿನಾಂಕವನ್ನ ಆಯ್ಕೆ ಮಾಡಿದ್ದಕ್ಕೆ ವಿಶೇಷ ಕಾರಣ ಕೂಡ ಇತ್ತು. 1930ರಲ್ಲಿ ಇದೇ ದಿನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ ಘೋಷಣೆಯನ್ನ ಮಾಡಿತ್ತು. ಈ ಆದರ್ಶಕ್ಕೆ ಗೌರವವನ್ನ ಸೂಚಿಸುವ ಸಲುವಾಗಿ ಸಂವಿಧಾನ ಜಾರಿಗೆ ಇದೇ ದಿನದಂದು ಆಯ್ಕೆಯನ್ನ ಮಾಡಲಾಗತ್ತೆ. ಗಣರಾಜ್ಯದ ಔಪಚಾರಿಕ ಘೋಷಣೆ ದೆಹಲಿಯ ಸರ್ಕಾರಿ ಭವನದ ದರ್ಬಾರ್ ಹಾಲಲ್ಲಿ ನಡೆದಿತ್ತು. ಆ ದಿನದ ಪ್ರತಿ ಕ್ಷಣವೂ ಕೂಡ ಇತಿಹಾಸದಲ್ಲಿ ದಾಖಲಾಗಿತ್ತು. ಅಂದು ಬೆಳಗ್ಗೆ 10:18 ಭಾರತವನ್ನ ಅಧಿಕೃತವಾಗಿ ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯ ಅಂತ ಹೇಳಿ ಘೋಷಣೆ ಮಾಡಲಾಯಿತು. ಬೆಳಗ್ಗೆ 10:24ಕ್ಕೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಭಾರತದ ಮೊದಲ ರಾಷ್ಟ್ರಪತಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಬೆಳಗ್ಗೆ 10:30ಕ್ಕೆ 31 ಗುಂಡಿನ ಗೌರವ ಸಲ್ಲಿಸುವ ಮೂಲಕ ಹೊಸ ಗಣರಾಜ್ಯದ ಉದಯವನ್ನ ಜಗತ್ತಿಗೆ ಸಾರಲಾಯಿತು. ನಿವೃತ್ತರಾಗಿದ್ದ ಗವರ್ನರ್ ಜನರಲ್ ಸಿ ರಾಜಗೋಪಾಲಾಚಾರಿ ಅವರು ಗಣರಾಜ್ಯದ ಘೋಷಣೆಯನ್ನ ಓದ್ತಾರೆ. ಬಳಿಕ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಹಿಂದಿಯಲ್ಲಿ ಮತ್ತು ನಂತರ ಇಂಗ್ಲಿಷ್ನಲ್ಲಿ ತಮ್ಮ ಮೊದಲ ಭಾಷಣವನ್ನ ಮಾಡಿದ್ರು. ತಮ್ಮ ಮೊದಲ ಭಾಷಣದಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ದೇಶದ ಏಕೀಕರಣವನ್ನ ಭಾರತದ ಅತಿದೊಡ್ಡ ಸಾಧನೆ ಅಂತ ಹೇಳಿ ಬಣ್ಣಿಸ್ತಾರೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ಕಚ್ನಿಂದ ಕಾಮರೂಪದವರೆಗೆ ಭಾರತ ಒಂದು ಸಂವಿಧಾನದ ಅಡಿಯಲ್ಲಿ ಒಂದಾಗಿರೋದನ್ನ ಅವರು ಹೆಮ್ಮೆಯಿಂದ ಉಲ್ಲೇಖ ಮಾಡಿದ್ರು. ಆ ಮಾತುಗಳು ಹೊಸ ರಾಷ್ಟ್ರದ ಭರವಸೆ ಮತ್ತು ಆತ್ಮವಿಶ್ವಾಸವನ್ನ ಪ್ರತಿಬಿಂಬಿಸಿತ್ತು. ಸಮಾರಂಭದ ನಂತರ ರಾಷ್ಟ್ರಪತಿಯವರ ಬೆಂಗಾವಲು ಪಡೆ ದೆಹಲಿಯ ಬೀದಿಗಳಲ್ಲಿ ಸಂಚಾರವನ್ನ ಮಾಡಿತ್ತು. ಜನರು ತಮ್ಮ ಮೊದಲ ರಾಷ್ಟ್ರಪತಿಯನ್ನ ನೋಡೋದಕ್ಕೆ ಮನೆಗಳ ಛಾವಣಿ ಮರಗಳ ಮೇಲೂ ಕೂಡ ಹತ್ತಿರ್ತಾರೆ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಕೈ ಜೋಡಿಸಿ ಜನರನ್ನ ಸ್ವಾಗತ ಮಾಡಿದ್ರು. ಆದರೆ ಕುತೂಹಲಕಾರಿ ಸಂಗತಿ ಅಂತ ಹೇಳಿದ್ರೆ, ಮೊದಲ ಗಣರಾಜ್ಯೋತ್ಸವದ ಮೆರವಣಿಗೆ ರಾಜ್ಪಥ್ನಲ್ಲಿ ನಡೆಯಲಿಲ್ಲ. ಮಧ್ಯಾಹ್ನ 3:45ಕ್ಕೆ ಬೆಂಗಾವಲು ಪಡೆ ಇರ್ವಿನ್ ಆಂಫಿ ಥಿಯೇಟರ್ಗೆ ತಲುಪುತ್ತೆ. ಸುಮಾರು 15,000 ಜನರು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದರು. 3,000ಕ್ಕೂ ಹೆಚ್ಚು ಸೇನಾ ಮತ್ತು ಪೊಲೀಸ್ ಸಿಬ್ಬಂದಿಗಳು ವಿದ್ಯುಕ್ತ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು. ಪುರಾಣ ಕಿಲಾದ ಹಿನ್ನೆಲೆಯಲ್ಲಿ ಮೆರವಣಿಗೆ ಮತ್ತು ರಾಷ್ಟ್ರಪತಿಗಳು ಬೆಂಗಾವಲು ಇಲ್ಲದೆ ಸಂಚಾರ ಮಾಡಿದ ದೃಶ್ಯಗಳು ಇತಿಹಾಸದಲ್ಲಿ ಅಮರವಾಗಿತ್ತು.
ಸ್ನೇಹಿತರೆ, ನೋಡಿದ್ರಲ್ಲ ಈ ಒಂದು ಗಣರಾಜ್ಯೋತ್ಸವದ ಹಿನ್ನೆಲೆ, ಅಂದರೆ ಯಾವ ರೀತಿಯಾಗಿ ಗಣರಾಜ್ಯೋತ್ಸವವನ್ನು ಮೊಟ್ಟ ಮೊದಲ ಬಾರಿಗೆ ಆಚರಣೆಯನ್ನು ಮಾಡಲಾಯಿತು ಅನ್ನೋಂಥದ್ರ ಬಗ್ಗೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದೇ ರೀತಿಯಾದ ಹಲವಾರು ಮಾಹಿತಿಗಳಿಗಾಗಿ ಈಗಲೇ NCIB ಟೈಮ್ಸ್ ಮೀಡಿಯಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಗಣರಾಜ್ಯೋತ್ಸವದ ಶುಭಾಶಯಗಳು.